ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಜನವರಿ 18ರಲ್ಲಿ ನಡೆದಂತಹ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಹಿಂದಿನ ಎಲ್ಲ ಲೆಕ್ಕಗಳನ್ನ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ಏನ್ ಮಾಡಬಹುದು, ವೀಕ್ಷಣೆ ಮಾಡಬಹುದು. ಹೌದಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡಿ, ಆ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ 51ನೇ ಪ್ರಶ್ನೆಯನ್ನ ಇವತ್ತಿನ ಲೆಕ್ಕವಾಗಿ ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 3 ಪ್ಲಸ್ 3 ನೂರಾಂಶ ಪ್ಲಸ್ 3 ಸಾವಿರಾಂಶ. ಹೌದಾ? ನೋಡಿ ಇಲ್ಲಿ ಎಷ್ಟಿದೆ ನೋಡಿ, ಬಿಡಿ 10, 100, 1000, 10,000. ಹೌದಾ? ಲಕ್ಷ, 10 ಲಕ್ಷ ಅಂದ್ರೆ 10 ಲಕ್ಷಾಂಶ ಆಯ್ತು. ಹೌದಾ? ಹಾಗಾದ್ರೆ ಇವುಗಳನ್ನ ನಾ ಏನ್ ಮಾಡ್ಬೇಕಾಗಿದೆ, ಕೂಡಿಸಬೇಕಾಗಿದೆ. ಏನ್ ಮಾಡ್ಬೇಕಾಗಿದೆ? ಕೂಡಿಸಬೇಕಾಗಿದೆ. 3 ಪ್ಲಸ್ 3 ನೂರಾಂಶ, 3 ಸಾವಿರಾಂಶ, 3 10 ಲಕ್ಷಾಂಶ. ಹಾಗಾದ್ರೆ ಈ ರೀತಿಯಾಗಿ ನಮಗೆ ಕೂಡಿಸಲು ಬರುದಿಲ್ಲ. ಹಾಗಾದ್ರೆ ಇದನ್ನ ನಾವು ಏನ್ ಮಾಡ್ಕೋಬೇಕಂದ್ರೆ, ಈ ಭಿನ್ನ ರಾಶಿಯಲ್ಲಿ ಇದ್ದದನ್ನ ದಶಮಾಂಶದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಹಾಗಾದ್ರೆ ಭಿನ್ನ ರಾಶಿ ಇದ್ದದನ್ನ ದಶಮಾಂಶದಲ್ಲಿ ಹೇಗೆ ಮಾಡೋದನ್ನ ಅನ್ನೋದನ್ನ ಒಂದೆರಡು ಉದಾಹರಣೆಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ. ನೋಡಿ, 5 ಹತ್ತಾಂಶ ಇದೆ. ಈ 5 ಹತ್ತಾಂಶನ ದಶಮಾಂಶ ರೂಪದಲ್ಲಿ ಹೇಗೆ ಬರೆಯೋದು ಅಂದ್ರೆ, ಮೊದಲನೇದಾಗಿ ಸಂಖ್ಯೆ ಮೇಲೆ ಏನಿದೆ 5, 5ಅನ್ನ ಬರೀರಿ. ಆಮೇಲೆ 1 0 ಇದೆ ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾದ್ರೆ ಇದೆಷ್ಟಾಯ್ತು? 0.5. ಅದೇ ರೀತಿಯಾಗಿ ನಾವು ಇನ್ನೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. 6 ನೂರಾಂಶ. 6 ನೂರಾಂಶ. ಹಾಗಾದ್ರೆ ಇಲ್ಲಿ ಮೇಲೆ ಸಂಖ್ಯೆ ಎಷ್ಟಿದೆ? 6 ಇದೆ. 2 0. 2 0 ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಬರಬೇಕು. ಇಲ್ಲಿ ಒಂದೇ ಒಂದು ಸ್ಥಾನ ಇದೆ. ಹಾಗಾಗಿ ನಾ ಏನ್ ಮಾಡ್ಕೋಬೇಕು, ಇಲ್ಲಿ ಇನ್ನೊಂದು 0ನ ಬರ್ಕೋಬೇಕು. ಆಮೇಲೆ ಪಾಯಿಂಟ್ ಇಲ್ಲಿ 0 ಇಟ್ಕೋಬೇಕು. ಹಾಗಾದ್ರೆ 6 ನೂರಾಂಶದ ಉತ್ತರ ಎಷ್ಟಾಯ್ತು? 0.06. ಹೌದಾ? ಅದೇ ರೀತಿಯಲ್ಲಿ ನಾವು ಇನ್ನೊಂದು ಲೆಕ್ಕವನ್ನು ಬರ್ಕೋಬಹುದು. 8 ಸಾವಿರಾಂಶ. ಹಾಗಾದ್ರೆ 8 ಸಾವಿರಾಂಶನ ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ, ಇಲ್ಲಿ ಏನಿದೆ 8, 8ಅನ್ನು ಬರೆಯಿರಿ ಮೊದಲು. ಇಲ್ಲಿ 3 ಸೊನ್ನೆಗಳು, 1 2 3, 3 ಸೊನ್ನೆಗಳು ಅಂದ್ರೆ ಒಂದು ಸ್ಥಾನ ಈಗಾಗಲೇ ಇದೆ. ಅದಕ್ಕಿಂತ 2 ಸೊನ್ನೆಯನ್ನು ನಾವು ಇಲ್ಲಿ ಇಟ್ಟುಕೊಳ್ಳೋಣ. 1 2 3 ಸ್ಥಾನ ಬಿಟ್ಟು ಪಾಯಿಂಟ್. ಈಗ ಏನಾಯ್ತು? ಭಿನ್ನ ರಾಶಿ ಇದ್ದದ್ದು ದಶಮಾಂಶ ಆಯಿತು. ಹೀಗೆ ಇವುಗಳನ್ನ ನಾವೇನ್ ಮಾಡ್ಬೇಕಾಗಿದೆ? ಬರ್ಕೋಬೇಕಾಗಿದೆ. ಹಾಗಾದ್ರೆ ನೋಡಿ, ಇಲ್ಲಿ ಒಂದೇ 0 ಇದ್ದಾಗ ಇಲ್ಲಿ ಯಾವುದೇ ಸೊನ್ನೆಗಳು ಬರ್ತಾ ಇಲ್ಲ. ಇಲ್ಲಿ 2 ಸೊನ್ನೆಗಳಿದ್ದಾಗ ಇದರಲ್ಲಿ ಏನಾಗ್ತಾ ಇದೆ? 1 0 ಅಂದ್ರೆ ಇದಕ್ಕಿಂತ 1 ಸೊನ್ನೆಗಳು ಕಡಿಮೆ ಬರ್ತಾ ಇದ್ದೇವೆ. ಹಾಗಾದ್ರೆ ಇವುಗಳನ್ನು ಕೂಡ ನಾ ಏನ್ ಮಾಡ್ಕೋಬೇಕು? ಈ ರೀತಿಯಲ್ಲಿ ಬರ್ಕೋಬೇಕು. ನೋಡಿ, ಏನಿದೆ 3, 3ನ್ನ ಹಾಗೆ ಬರ್ಕೊಳ್ಳಿ. 3 ನೂರಾಂಶ. ಈ 3 ನೂರಾಂಶನ ಯಾವ ರೀತಿಯಾಗಿ ಬರಬಹುದು? 6 ನೂರಾಂಶ ಇದೆ ನೋಡಿ, 0.06 ಇದೆ. ಹಾಗಾದ್ರೆ ಏನಾಗ್ತದೆ? 0.03. ಅಂದ್ರೆ ಈ ಇದ್ದ ಸೊನ್ನೆಗಳಿಗಿಂತ 1 0 ಕಡಿಮೆ ಅಂತೇಳಿ ನಾವಿಲ್ಲಿ ಮಾಡ್ತಾ ಇದೀವಿ. ಪ್ಲಸ್, ಹಾಗಾದ್ರೆ ಇದನ್ನ ಹೇಗೆ ಬರ್ಕೋಬಹುದು? 3 ಸ್ಥಾನ ಬಿಟ್ಟು ಪಾಯಿಂಟ್. 3 0 ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್. 0.03. 1 2 3. ಹೌದಾ? 3 ಸ್ಥಾನ ಬಿಟ್ಟು ಪಾಯಿಂಟ್. ಆಮೇಲೆ ಇಲ್ಲಿ ನೋಡಿ, 1 2 3 4 5 6, 6 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 5 ಸೊನ್ನೆಗಳನ್ನ ಪಾಯಿಂಟ್ ಆದ್ಮೇಲೆ 5 ಸೊನ್ನೆಗಳು ಬೇಕು. 1 2 3 4 5 ಇದಾದ್ಮೇಲೆ 3. ಹೌದಾ? 0.000003 ಅಂತೇಳಿ ಇದನ್ನ ದಶಮಾಂಶದಲ್ಲಿ ಬರೆದುಕೊಂಡಿದ್ದೇನೆ. ನೋಡಿ, ಈಗ ಇವಷ್ಟು ಏನಾದವ? ದಶಮಾಂಶದಲ್ಲಿ ಬಂದವು. ಹಾಗಾದ್ರೆ ಈಗ ಇವುಗಳನ್ನ ಏನ್ ಮಾಡ್ಬೋದು? ಸುಲಭವಾಗಿ ಕೂಡಿಸಬಹುದು. ಯಾವ ರೀತಿ ಅಂದ್ರೆ, ದಶಮಾಂಶಗಳ ಸಂಕಲನ. ಯಾವ ರೀತಿಯಾಗಿ? ದಶಮಾಂಶಗಳ
ಸಂಕಲನ. ಇಲ್ಲಿ ನೋಡಿ ಮೊದಲನೇದಾಗಿ 3 ಇದೆ. ಹಾಗಾದ್ರೆ 3 ಅನ್ನುವಂಥದ್ದು ಒಂದು ಪೂರ್ಣ ಸಂಖ್ಯೆ. ಇದನ್ನ ಹೇಗೆ ಬರ್ಕೋಬಹುದು ಅಂದ್ರೆ 3ನ್ನ 3.0000 ಈ ರೀತಿಯಾಗಿ ಬರ್ಕೋಬಹುದು. ಹೌದಾ? ಹಾಗಾದ್ರೆ ಯಾವುದೇ ಸಂಖ್ಯೆಯನ್ನ ನಾವು ಏನು ಮಾಡಬಹುದು ನೋಡಿ, ಇದೊಂದು ಉದಾಹರಣೆ ಹೇಳೋಣ. 5ನ್ನ ಹೇಗೆ ಬರಬಹುದು ಅಂದ್ರೆ 5.0. ಹೌದಾ? 6ನ್ನ ಹೇಗೆ ಬರಬಹುದು ದಶಮಾಂಶದಲ್ಲಿ 6.00. ಹೌದಾ? 7ನ್ನ ಹೇಗೆ ಬರಬಹುದು ಅಂದ್ರೆ ಮುಂದೆ ಪಾಯಿಂಟ್ ಆದ್ಮೇಲೆ 0 ಇಟ್ಟರು ಅದಕ್ಕೇನಲ್ಲ ಬೆಲೆ ಇಲ್ಲ. 3.000 ಅಂದ್ರೂ ಕೂಡ ಇದೇನಾಗ್ತಾ ಇದೆ 3 ಆಗ್ತಾ ಇದೆ. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು 000 ಬೇಕಾದ್ರೆ ಸೊನ್ನೆಗಳನ್ನ ಬರೀಬಹುದು. ಹಾಗಾದ್ರೆ ಇದಂದ್ರೆ ಇದೆ. ಹಾಗಾದ್ರೆ 3 ಅಂದ್ರೆ 3.000. ಹೌದಾ? ಇದನ್ನ ಯಾಕೆ ಈ ರೀತಿ ಬರ್ಕೊಂಡು ಅನ್ನೋದನ್ನ ಲೆಕ್ಕವನ್ನು ಮಾಡ್ತಾ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ 0.03 0 ಪಾಯಿಂಟ್ ಕೆಳಗೆ ಪಾಯಿಂಟ್ 03. ಹೌದಾ? ಈಗ ನೋಡಿ ಮುಂದೆ 0.0003. ಈಗ ನೋಡಿ ಮುಂದೆ ಏನಿದೆ 0.50 ಅಲ್ಲ 1 2 3 4 5 0 1 2 3 4 5 ಆಮೇಲೆ ಇಲ್ಲಿ ಏನಾಗ್ತದೆ 3. ಹಾಗಾದ್ರೆ ಇದನ್ನಷ್ಟು ಕೂಡ ನಾವು ಏನ್ ಮಾಡ್ಬೇಕಾಗಿದೆ ಕೂಡಿಸಬೇಕಾಗಿದೆ. ಈಗ ನೋಡಿ ಈ ಲೆಕ್ಕ ಇಲ್ಲಿವರೆಗೆ ಬಂತು. ಹೌದಾ? ಹಾಗಾದ್ರೆ ಇಲ್ಲಿವರೆಗೂ ಉಳಿದ ಜಾಗಗಳನ್ನು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ 0 ಅಂತೇಳಿ ಬರ್ಕೊಂಡು ತುಂಬಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ಈ ರೀತಿಯಾಗಿ ಲೆಕ್ಕವನ್ನ ಬರ್ಕೋಬೇಕು. ಈಗ ನಾ ಇದನ್ನ ಏನ್ ಮಾಡ್ಬೇಕಾಗಿದೆ ಕೂಡಿಸಬೇಕಾಗಿದೆ. ಇಲ್ಲಿ ನೋಡಿ ಏನಿದೆ 0 0 0 3 ಇದೆ. ಹಾಗಾದ್ರೆ 3 ಆಯ್ತು. ಇಲ್ಲಿ 0, ಇಲ್ಲಿಯೂ ಕೂಡ 0, ಇಲ್ಲಿ 3 ಇದೆ. ಹೌದಾ? ಇದು 0 ಇದು. ಆಮೇಲೆ ಇಲ್ಲಿಯೂ 3 ಇದೆ. ಹಾಗಾದ್ರೆ 3 ಆಯ್ತು. ಇಲ್ಲಿ 0, ಹಾಗಾದ್ರೆ ಇಲ್ಲಿ ಏನಿದೆ 3. ಹಾಗಾದ್ರೆ ನಮ್ಮ ಉತ್ತರ ಏನಾಯ್ತು 3.033003. ಹೌದಾ? ಈ ರೀತಿಯಾಗಿ ಈ ಲೆಕ್ಕವನ್ನ ಕೂಡಿಸಿದ್ದೇವೆ. ಹೌದಾ? ಇದರ ಉತ್ತರ ಏನಾಗ್ತಾ ಇದೆ ಇದು 3.033003 ಅಂತೇಳಿ ಬರ್ತಾ ಇದೆ. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಹೌದಾ? ಮುಂದಿನ ಒಂದು ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.